ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಈಗ ಏನು ನಾವು ಈ ಮೋಟ್ರ್ ಪೆಟ್ಟಿಗೆ ನೋಡತ್ತೇವಲ್ಲ, ಈ ಮೋಟ್ರ್ ಪೆಟ್ಟಿಗೆಯಿಂದ ಆಗುವಂಥ ಅನಾಹುತಗಳು ಏನೇನಿದಾವು ಮತ್ತು ಆ ಅನಾಹುತಗಳನ್ನ ನಾವು ಯಾವ ಥರನಾಗಿ ತಪ್ಪಿಸ್ಬೋದು ಅಂತ ಹೇಳ್ಯಾರ ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಬರೀಗ ಯಾಕಂದ್ರೆ ಈ ಮೋಟ್ರ್ ಪೆಟ್ಟಿಗೆಯಿಂದ ಎಷ್ಟೋ ಮಂದಿ ರೈತರೆಲ್ಲ ಮರಣ ಹೊಂದಿದಾರು. ಆ ಥರನಾಗಿ ಆಗೋದು ಬೇಡ ಅಂತ ಹೇಳ್ಯಾರ ಎಲ್ಲ ನನ್ನ ರೈತ ಬಾಂಧವರಿಗೆ. ಇದರಿಂದ ಏನೇನು ಅನಾಹುತ ಅನ್ನೋದನ್ನು ನಾನು ಪ್ರಾಕ್ಟಿಕಲ್ವಾಗಿ ನಾನು ತಮಗೆ ತೋರಿಸ್ತೇನೆ. ಮೊದಲನೇದಾಗಿ ಈಗ ಅವು ಏನೇನು ಇದರಿಂದ ಆಗೋ ಅನಾಹುತ ಏನೇನು ಅಂತಂತಂದ್ರೆ ಬರೀ ನಾನು ಆತ ತೋರಿಸುವಂತನ ಈ ಥರ ವಿವರಣೆ ಹೇಳ್ತಾನಂತ. ಮೊದಲನೇದಾಗಿ ಈಗೇನು ನಾವು ಸರ್ವಿಸ್ ವೈರ್ ನೋಡತ್ತವಲ್ಲ, ಇದು ಕಂಬದಿಂದ ಸರ್ವಿಸ್ ವೈರ್ ಬಂದೈತಿ. ಇದು ಸರ್ವಿಸ್ ವೈರ್ ಬಂದ ಡೈರೆಕ್ಟ್ ನಮಗೆ ಈಗೇನು ನಾವು ನೋಡತ್ತೇವಲ್ಲ, ಇದು ನೇರವಾಗಿ ಕಂಬದಿಂದ ಬಂದು ಕ್ಯಾರ ಮೋಟ್ರ್ ಪೆಟ್ಟಿಗೆ ಸರ್ವಿಸ್ ವೈರ್ ಬಂದೈತಿ. ಬರ್ರಿ ನೋಡ್ರ, ಈ ಸರ್ವಿಸ್ ವೈರ ಅದನ್ನು ನಾವೇನು ಮಾಡ್ಯಾವಂತದನ್ನು ಡೈರೆಕ್ಟ್ ನಮಗೆ ಮೋಟ್ರ್ ಪೆಟ್ಟಿಗೆ ಒಳಗೆ ಬುಡಕ್ಕೆ ಹಾಸಿ ಎತ್ಕೊಂಡವು. ತೋರಿಸ್ತಾನೆ. ಈ ಸರ್ವಿಸ್ ವೈರ್ನ ನಾವು ನೋಡ್ರಿ, ಇದನ್ನು ನಾನು ಮೋಟ್ರ್ ಪೆಟ್ಟಿಗೆ ಹಿಂದೆ ಹಾಸಿ ತೊಗೊಂಡನು ನೋಡ್ರಿ. ಆಮೇಲೆ ನೋಡ್ರ ತೋರಿಸ್ತಾನೆ. ಬರ್ರಿ, ಈಗ ಸರ್ವಿಸ್ ವೈರ್ ಬಂದದ್ದನ್ನು ನಾನು ಮೋಟ್ರ್ ಪೆಟ್ಟಿಗೆ ಬುಡಕ್ಕೆ ಹಾಸಿದನು ನೋಡ್ರಿ. ಇದನ್ನೇನು ಮೋಟ್ರ್ ಪೆಟ್ಟಿಗೆ ಬುಡಕ್ಕೆ ಹಾಸಿದಾನಲ್ಲ, ಈ ಮೋಟ್ರ್ ಪೆಟ್ಟಿಗೆ ಬುಡಕ್ಕೆ ಏನು ಸರ್ವಿಸ್ ವೈರ್ ಹಾಕಿದ ನೋಡು. ಅಲ್ಲಿ ನೋಡ್ರ, ಇಲ್ಲೊಂದ ನೋಡ್ರಿ, ಇಲ್ಲಿ ವೈರ್ ಕಟ್ ಮಾಡೈತಿ ನೋಡತ್ತಾರಲ್ಲ. ಇದು ಇಲ್ಲಿ ವೈರನ್ನು ಕಟ್ ಮಾಡೈತಿ. ಈ ಕಟ್ ಆದ ವೈರ ಮ್ಯಾಲ ಒಂದು ಸ್ವಲ್ಪ ಪೆಟ್ಟಿಗೆ ಐತಿ ಅಂತಂದ್ರೆ ಈ ಪೆಟ್ಟಿಗೆ ಸಂಪೂರ್ಣ ಕರೆಂಟ್ ಆಡ್ತೈತಿ ನೋಡ್ರಿ. ಇದನ್ನು ಇಲ್ಲಿ ಕಡ್ದತ್ತಲ್ಲ, ಈ ವೈರ ಒಂದು ಸ್ವಲ್ಪ ಮ್ಯಾಲ ಪೆಟ್ಟಿಗೆ ಐತಿ ಅಂತಂದ್ರೆ ಪೆಟ್ಟಿಗೆ ಸಂಪೂರ್ಣ ಕರೆಂಟ್ ಆಡ್ತೈತಿ. ಈಗ ನಾವು ಡೈರೆಕ್ಟ್ ನಮಗೆ ಕರೆಂಟ್ ಬಂದಾವ ಅಂತ ಹೇಳ್ಯಾರ. ಹೋಗಿ ನಾವು ಮೋಟ್ರ್ ಪೆಟ್ಟಿಗೆ ನಾವು ಚಾಲೂ ಮಾಡಿದ್ವು ಅಂತಂತಂದ್ರೆ ನಮಗೆ ದೊಡ್ಡ ಪ್ರಮಾಣ ಅನಾಹುತ ಆಕತಿ ನೋಡ್ರಿ. ಈ ಅನಾಹುತ ನಾವು ತಪ್ಪಿಸ್ಬೇಕಂತಂತಂದ್ರೆ ನಾವೇನು ಮಾಡಬೇಕು, ಪೈಲ ಮೋಟ್ರ್ ಪೆಟ್ಟಿಗೆ ಬಂದಕ್ಯಾರ ಮೊದಲೇ ನಮ್ಮ ಹೆಗಲ ಮೇಲಂತೂ ವಸ್ತ್ರ ಇರ್ತೈತಿ. ಆ ವಸ್ತ್ರ ಹಿಡ್ಕೊಂಡಕ್ಯಾರ ಒಂದು ಸ್ವಲ್ಪ ಸುಮ್ಮನೆ ಟಚ್ ಮಾಡಿಕ್ಯಾರ ಕರೆಂಟ್ ಹೊಡಿತೈತೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡ್ಕ್ಯಾರ ನಾವು ಈ ಪೆಟ್ಟಿಗೆ ಬಾಗಿಲ ತೆಗಿಬೇಕು. ಇದರಿಂದ ನಾವು ಈಗೇನಾಗೈತಲ್ಲ, ಕೆಳಗೆ ಇಲ್ಲಿ ಕಡ್ದತ್ತಲ್ಲ, ಆ ಇಲ್ಲಿ ಕಡ್ದದ್ದನ್ನು ಏನು ಕರೆಂಟ್ ಆಯ್ತಲ್ಲ ಅದಕ್ಕೆ ಆ ಪೆಟ್ಟಿಗೆ ಹಚ್ಚಿದ್ರೆ ಈ ಅನಾಹುತ ನಮಗೆ ತಪ್ತಂತ ಹೇಳ್ಯಾರ ನನ್ನ ರೈತ ಬಂದರೆ ನಾನು ಹೇಳ ಬಯಸ್ತೇನೆ. ಈಗೇನು ಆ ಇಲ್ಲಿ ಕಡ್ದ ವೈರಿಂದ ಏನು ಪೆಟ್ಟಿಗೆ ಹತ್ತತ್ತಲ್ಲ ಕರೆಂಟ, ಈಗ ಅದನ್ನು ನಾವು ಯಾವ ಥರನಾಗಿ ನಾವು ಅದನ್ನು ನಾವು ತಪ್ಪಿಸ್ಬೋದು ಅಂತಂದ್ರೆ ಈ ತೋರಿಸ್ತಾನೆ. ಬರೀ ಈಗೇನ ಇಲ್ಲಿ ಕಡ್ದು ವೈರ್ ಆತಲ್ಲ, ಅದನ್ನು ನಾವು ಮ್ಯಾಗ ಹಿಂದೆ ಈ ಪೆಟ್ಟಿಗೆ ನೋಡ್ಕೊತ ಇರ್ಬೇಕು ನೋಡ್ರಿ. ಯಾಕಂದ್ರೆ ಇಲ್ಲಿ ಮ್ಯಾಲ ಪೆಟ್ಟಿಗೆ ಬರೋದು ಸಹಜನ. ಅದಕ್ಕೆ ನಾವು ಅದನ್ನು ನೋಡ್ದು ಬಿಡಬಾರ್ದು. ಮ್ಯಾಗ ನೋಡ್ಕೊತಿದ್ದು ಅಂತಂತದನ್ನು ಈ ಅನಾಹುತ ತಪ್ತತಿ. ಮತ್ತು ಈಗ ನಮ್ಮ ಮೋಟ್ರ್ ಪೆಟ್ಟಿಗೆ ಅಂತ ಈ ಥರ ನೀರು ಇರ್ತೈತಿ ನೋಡ್ತಾರಲ್ಲ, ನಮ್ಮ ಮೋಟ್ರ್ ಪೆಟ್ಟಿಗೆ ಬಾಜುಕನ ಈ ಥರ ನೀರು ಇರ್ತೈತಿ. ಅಕಸ್ಮಾತ್ ನಾವು ಒಂದು ಟೈಮ್ ನಾವೇನು ಮಾನಸಿಕ ಮಾಡಿದೆವು ಅಂತಂತಂದ್ರೆ ಈಗೇನ ಇಲ್ಲಿ ವೈರ್ ಕಡತ್ತಲ್ಲ, ಆ ವೈರ ಪೆಟ್ಟಿಗೆ ಅಂತಂದ್ರೆ ಸಂಪೂರ್ಣವಾಗಿ ಕರೆಂಟ್ ಆಡ್ತೈತಿ. ಇದನ್ನು ನಾವು ನೋಡೋದ್ಲೇ ಹಂಗೆ ಮೋಟ್ರ್ ಚಲೋ ಮಾಡಕ್ಕೆ ಬಂದೆವು ಅಂತಂದ್ರೆ ಈ ಪೆಟ್ಟಿಗೆ ಸಂಪೂರ್ಣ ಕರೆಂಟ್ ಇರ್ತೈತಿ. ಮತ್ತು ಇಲ್ಲಿ ಬಾಜುಕ ಅರ್ಥ ಇರ್ತೈತಿ ನೋಡತ್ತಾರಲ್ಲ, ಬಾಜುಕ ನೀರು ಇರ್ತೈತಿ. ಮತ್ತು ನಾವು ಮಾನಸಿಕ ಮಾಡಿದೆವು ಅಂತಂದ್ರೆ ಅನಾಹುತ ಮತ್ತು ನಮಗೆ ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ನಾವು ಭಾಳ ಜವಾಬ್ದಾರಿಯಿಂದ ಇದನ್ನು ನಾವು ಮ್ಯಾಗ ಈಗ ಇಲ್ಲಿ ಹೋಗೋದು ಮಾತ್ರ ಸಹಜನ. ನಾವು ಇದನ್ನು ಮ್ಯಾಗ ಈ ವೈರ್ಗಳು ನೋಡ್ಕೊಂಡು ನಾವು ಮುಂದೆ ಈ ಪೆಟ್ಟಿಗೆಯನ್ನು ನಾವು ಕದ ತೆಗೆದ ಚಾಲೂ ಮಾಡಿದ್ರೆ ಯಾವುದೋ ತನಕ ನಾವು ಆಗೋದಿಲ್ಲ ಅಂತ ಹೇಳ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಈಗ ಎರಡನೇ ಅನಾಹುತ ಹೆಂಗೆ ಆಕತ್ತಂತಂದ್ರೆ ನೋಡತ್ತಲ್ಲ, ಇದು ಪೂರ್ತಿ ನಮ್ಮ ಮೋಟ್ರ್ ಪೆಟ್ಟಿಗೆ. ಇದು ಮೋಟ್ರ್ ಪೆಟ್ಟಿಗೆ ನೋಡತ್ತಲ್ಲ, ಈಗ ನಾವು ಮೋಟ್ರ್ ಪೆಟ್ಟಿಗೆ ನಾವು ಕದ ತೆಗಿತೇವೆ ನೋಡ್ರಿ, ತೋರಿಸ್ತಾನೆ ನಿಮಗೆ. ಈಗ ನಾವು ಮೋಟ್ರ್ ಪೆಟ್ಟಿಗೆ ಕದ ತೆಗಿತೇವೆ. ಕದ
ಹೊಡ್ದಾನ ನೋಡ್ರ ತೋರಿಸ್ತಾನೆ. ಒಂದು ವಾರ ಆಯ್ತು ನೋಡ್ದ. ಈ ವಯರ ಈ ಮೋಟ್ರ್ ಪೆಟ್ಟಿ ಒಳಗೆ ಅದಿರಿ ನಾವು ಕದ ತೆಗಿತೇವಲ್ಲ, ಕದ ತೆಗಿಯೋ ಮುಂದೆ ಅದಿರಿಕೆ ಯಾರ ಇಲ್ಲಿ ನೋಡ್ರಿ. ಈ ವಯರ ಮೋಟ್ರ್ ಪೆಟ್ಟಿಗೆ ಹತ್ತೈತಿ. ಈ ಥರನಾಗೆ ನಾವು ಲೂಸ್ ಕಲೆಕ್ಷನ್ ಮಾಡಿ ವಯರ್ ಬಿಗದವು ಅಂತಂತಂದ್ರೆ ನಾವು ಕದ ತೆಗಿಯೋ ಮುಂದಾಗಲಿ ಕದ ಹಾಕೋ ಮುಂದಾಗಲಿ ಈಗೇನು ಈ ವಯರ್ ಅದಾವಲ್ಲ ನೋಡ್ರಿ, ಈ ವಯರ್ಗಳು ನೋಡ್ರಿ ನಾವು ಕದ ತೆಗಿಯೋ ಮುಂದಾಗಲಿ ಕದ ಹಾಕೋ ಮುಂದಾಗಲಿ ನಾವು ಲೂಸ್ ಕಲೆಕ್ಷನ್ ಇತ್ತಂತಂದ್ರೆ ಆ ವಯರ್ ಕಿತ್ಕ್ಯಾರ ಈ ಥರನಾಗಿ ನೋಡ್ರಿ ಇಲ್ಲಿ ಗೊತ್ತವಲ್ಲ, ಈ ಥರನಾಗೆ ಮೋಟ್ರ್ ಪೇಟಿಗೆ ಹತ್ತತಿ. ಮೋಟ್ರ್ ಪೇಟಿಗೆ ಹತ್ತಿ ಅಂತಂದ್ರೆ ಆವಾಗ ಮೋಟ್ರ್ ಪೇಟಿಗೆ ಕೂಡ ಸಂಪೂರ್ಣ ಕರೆಂಟ್ ಆಡ್ತತಿ. ಅದಕ್ಕಾಗಿ ನಾವೇನು ಮಾಡ್ಬೇಕಂತಂತಂದ್ರೆ ಈಗೇನು ನಮ್ಮ ಮೋಟ್ರ್ ಪೇಟಿಗಾಗಿ ಏನು ವಯರ್ದಾವಲ್ಲ ನೋಡತ್ತಲ್ಲ, ಈಗ ಮ್ಯಾಗಿನ ರಿಲೇ ವಯರ್ ಆಗಲಿ ಒಳಗೆ ಆಮೇಲೆ ಇದೇನು ಆಟೋಮೆಟಿಕ್ ಐತಲ್ಲ ನೋಡಿರಿ, ಈ ಆಟೋಮೆಟಿಕ್ ವಯರ್ ಆಗಲಿ ಇದು ಯಾವ ಕಾರಣಕ್ಕೂ ಲೂಸ್ ಕಲೆಕ್ಷನ್ ಆಗಬಾರ್ದು. ಲೂಸ್ ಕಲೆಕ್ಷನ್ ಆಗದಂಗೆ ಇದನ್ನು ನಾವು ಸಂಪೂರ್ಣ ಸ್ಕ್ರೂ ಡ್ರೈವರ್ದಿಂದ ಫಿಟ್ ಮಾಡಿದ್ವು ಅಂತಂದ್ರೆ ಈ ಅನಾಹುತನು ತಪ್ತತಿ ನೋಡ್ರಿ. ಬರೀ ನಾನು ಮೂರನೇ ಮೆಥಡನ್ನು ಹೇಳ್ತಾನಂತ. ಈಗ ಮೂರನೇ ಮೆಥಡ್ ಏನಂತಂದ್ರೆ ಈಗ ನಾವೇನು ಫ್ಯೂಸ್ ನೋಡತ್ತೇವಲ್ಲ ನೋಡ್ರಿ, ನಾವು ಪೈಲ ಸ್ಟಾರ್ಟಿಂಗ್ ಫ್ಯೂಸ್ ಹಾಕಿದಾಗನ ಮುಂದೆ ಕರೆಂಟ್ ಪೆಟ್ಟಿಗೆ ತುಂಬ ಆಡ್ತತಿ. ಈಗ ನೋಡತ್ತಲ್ಲ, ಈಗ ನಾವು ಈ ಫ್ಯೂಸ್ ಯಾವ ಥರನೇ ಹಾಕ್ಬೇಕಂತಂದ್ರೆ ನೋಡ್ರಿ ಹೇಳ್ತಾನೆ. ಬರೀ ಈ ಫ್ಯೂಸ್ ನಾವು ನೋಡ್ರಲ್ಲಿ ತೋರಿಸ್ತಾನೆ, ಈ ಥರನಾಗೆ ತೋರಿಸ್ತಾನೆ ಬರ್ರಿ ನೋಡ್ರಿ. ಈ ಥರನಾಗಿ ನಾವು ವಯರ್ ಹಾಕಿದ್ವು ಅಂತಂದ್ರೆ ನೋಡ್ತಾರಲ್ಲ, ಈ ಥರನಾಗಿ ನಾವು ಫ್ಯೂಸ್ ವಯರ್ ಸುತ್ತಿದ್ವು ಅಂತಂತಂದ್ರೆ ಇದು ನಾವು ಫ್ಯೂಸ್ ಹಾಕೋ ಮುಂದೆ ಈ ತಂತಿ ಡೈರೆಕ್ಟ್ ನಮ್ಮ ಕೈಗೆ ಹತ್ತತಿ ನೋಡ್ತಲ್ಲ. ಈ ಥರನಾಗಿ ನಾವು ತೆಳ ಸ್ಕ್ರೂ ಬಿಟ್ಕ್ಯಾರ ಮ್ಯಾಲೆ ಏನದಾವಲ್ಲ ಮ್ಯಾಲೆ ನಾವು ತಂತಿ ಫ್ಯೂಸ್ ವಯರ್ ನಾವು ಸುತ್ತಿದ್ವು ಅಂತಂದ್ರೆ ಫ್ಯೂಸ್ ಹಾಕೋ ಮುಂದೆ ಈ ತಂತಿ ನೇರವಾಗಿ ನಮ್ಮ ಕೈಗೆ ಹತ್ತತಿ. ಅದಕ್ಕಾಗಿ ಈ ಥರನಾಗಿ ನಾವು ಮಾಡಿದ್ರು ನಮ್ಗೆ ಅಪಾಯ ಕಟ್ಟಿಟ್ಟದನ. ಅದಕ್ಕಾಗಿ ನನ್ನ ರೈತ ಬಂದ್ರೆ ಏನು ಹೇಳ್ತಾನು, ಈಗೇನೇ ಫ್ಯೂಸ್ ಇದಾವಲ್ಲ ಈ ಫ್ಯೂಸಿಗೆ ನಾವು ನೇರವಾಗಿ ತೆಳ ಸ್ಕ್ರೂಗಳಿಗೆ ಸರಿಯಾಗಿ ಬಿಗದಕ್ಯಾರನ ನಾವು ಫ್ಯೂಸ್ ಹಾಕಬೇಕು. ಈ ಥರನಾಗಿ ನಾವು ಫ್ಯೂಸ್ ಹಾಕಿದ್ವು ಅಂತಂದ್ರೆ ಇದು ನಮ್ಗೆ ಅಪಾಯ ಐತಿ. ಅದಕ್ಕೆ ಯಾವುದೋ ಕಾರಣಕ್ಕೂ ಈ ಥರನಾಗಿ ನಾವು ಫ್ಯೂಸ್ ಹಾಕೋದ್ರಿಂದನ ಅಪಾಯ ಕಟ್ಟಿಟ್ಟದಂತ ಹೇಳ್ಯಾರ. ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ, ನಾವು ಈಗೇನು ಕರೆಂಟ್ ಪೇಟಿಗೊಳಗೆ ಯಾವ್ದು ಸ್ಟಾರ್ಟರ್ ವಯರ್ ಆಗಲಿ ಆಮೇಲೆ ಈ ಥರ ಆಗಿ ನೋಡಲ್ಲ, ಈ ಥರಾಗಿ ಫ್ಯೂಸ್ ವಯರ್ ಆಗಲಿ ನಾವು ಬೇಜವಾಬ್ದಾರಿ ಮಾಡಿಕ್ಯಾರ ಲೂಸ್ ಕಲೆಕ್ಷನ್ ಮಾಡಿದ್ವು ಅಂತಂತಂದ್ರೆ ಅಪಾಯ ನಮಗೆ ಆಕತೈ. ಈ ಥರನಾಗಿ ನಾವು ಫ್ಯೂಸ್ ಆಗಲಿ ಲೂಸ್ ಕಲೆಕ್ಷನ್ ಆಗಲಿ ವಯರ ಇನ್ನು ಕೊಡೋದಾಗಲಿ ಮಾಡಬಾರ್ದು. ಮಾಡಿದ್ವು ಅಂತಂದ್ರೆ ನಮಗೆ ಅಪಾಯ ಆಕತಿ. ನಾವು ಇದನ್ನು ತಪ್ಪಿಸ್ಬೇಕಂತಂತಂದ್ರೆ ಏನು ಮಾಡಬೇಕು, ಇಂಥ ಏನು ಟಿಪ್ಸ್ ಅದಾವಲ್ಲ ಮೇನ್ ಟಿಪ್ಸ ಇವನ್ನ ನಾವು ಪಾಲನೆ ಮಾಡ್ಕೊಂಡು ಹೋದೆವು ಅಂತಂತಂದ್ರೆ ಪಾಲನೆ ಯಾವ ಥರನಾಗಿ ಅಂತಂತಂದ್ರೆ ಈಗೇನು ಫ್ಯೂಸ್ ವಯರ್ ಕಾಣತ್ತಲ್ಲ, ಈ ಫ್ಯೂಸ್ ವಯರ್ನ ನಾವು ಈ ಸ್ಕ್ರೂಗೆ ಟೈಟಾಗಿ ಬಿಗಿದವು ಅಂತಂದ್ರೆ ಈ ಅಪಾಯ ತಪ್ತತಿ. ಅದಕ್ಕೆ ನಾವೇನು ಮಾಡಬೇಕು, ಫ್ಯೂಸ್ ವಯರ್ ಹತ್ತಲ್ಲ ಇದನ್ನು ಈ ಫ್ಯೂಸಿಗೆ ಸುತ್ತಲೇ ನಾವು ಅದೇನು ಮಾಡಬೇಕು, ಟೆಸ್ಟರ್ ಅದಾವಲ್ಲ ಟೆಸ್ಟ್ರಲ್ಲೇ ಇದನ್ನು ನಾವು ಬಿಗಿದ್ವು ಅಂತಂತಂದ್ರೆ ಈ ಅಪಾಯ ತಪ್ತತಿ ಅಂತ ನನ್ನ ರೈತ ಬಂದ್ರಿಗೆ ನಾನು ಹೇಳ ಬಯಸ್ತೇನೆ. ನಾಲ್ಕನೇ ಪ್ರಾಕ್ಟಿಕಲ್ ಏನಂತಂತಂದ್ರೆ ಈಗ ನಾವು ಮೋಟ್ರ್ ಸ್ಟಾರ್ಟರ್ದ ನೋಡ್ರಿ, ಹಾಗೆ ಈ ಸ್ಟಾರ್ಟರ್ದೊಳಗೆ ಒಳಗನ ಏನದ ಪಟ್ಟಿದಾವ ಅಡ್ಡ ಪಟ್ಟಿದಾವಲ್ಲ ಒಳಗಿನ ಸ್ಟಾರ್ಟರ್ದೊಳಗನ ನಮಗೆ ಕಣ್ಣಿಗೆ ಕಾಣ್ದಂಗೆ ಹಿಂಗೆ ಇಲಿ ಸತ್ತಿರ್ತಾವೆ ನೋಡ್ರಿ. ನಮಗೆ ಕಣ್ಣಿಗೆ ಕಾಣ್ದಂಗೆ ಅವು ಒಳಗೆ ಇಲಿ ಸತ್ತಿರ್ತಾವೆ. ಏನು ರಿಲೇ ನೋಡ್ತಾವಲ್ಲ ಈ ರಿಲೇ ಬುಡಕ್ಕೆ ಈ ಇಲಿ ಸತ್ತಿರ್ತೈತಿ, ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈಗ ಇಲಿ ಅಷ್ಟೇ ಅಲ್ಲ, ಮತ್ತು ಹಲ್ಲಿ ಇಲಿ ಬಂತು ಆ ಒಳಗೆ ರಿಲೇ ಒಳಗೆ ಹೋಗಿ ಕರೆಂಟ್ ಶಾರ್ಟಾಗಿ ಈ ಇಲಿ ಸತ್ತಿರ್ತಾವೆ. ಇದು ನಮ್ಗೆ ಗುರ್ತಾವಿಲ್ಲ. ಇದು ನೋಡಲೇ ನಾವು ಹಂಗೆ ಮೋಟ್ರ್ ಚಾಲೂ ಮಾಡಿದ್ವು ಅಂತಂತಂದ್ರೆ ಅನಾಹುತಕತಿ. ಅದಕ್ಕೆ ನಮಗೇನೋ ಒಂದು ಸ್ವಲ್ಪ ಸ್ಮೆಲ್ ಪೇಟಿಗೆ ಒಳಗೆ ಏನೋ ಒಂದು ಸ್ವಲ್ಪ ಸ್ಮೆಲ್ ಬಂತಂತಂದ್ರೆ ಪೈಲ ನಾವು ಮೋಟ್ರ್ ಚಾಲೂ ಮಾಡಬಾರ್ದು. ಆಮೇಲೆ ಅದನ್ನು ಒಂದು ಸ್ವಲ್ಪ ಉಚ್ಚಿ ಈಗೇನೋ ಸ್ಟಾರ್ಟ್ ಆತಲ್ಲ ಈ ಸ್ಟಾರ್ಟ್ರ ಕ್ಯಾಪ ನಾವು ಬೀಚಿಕ್ಯಾರ ಅದು ಏನತ್ತು ನೋಡಿಕ್ಯಾರ ಚಾಲೂ ಮಾಡೋದ್ರಿಂದ ಈ ಅನಾಹುತ ತಪ್ತತಿ. ಯಾಕಂದ್ರೆ ಇಲಿ ಆಗಲಿ ಹಲ್ಲಿ ಆಗಲಿ ಒಳಗೆ ಕುಂತ ಅವು ಕರೆಂಟ್ ಶಾರ್ಟಾಗಿ ಸತ್ತಿರ್ತಾವೆ. ನಾವು ಹಂಗೆ ನೇರವಾಗಿ ಚಾಲೂ ಮಾಡಿದೆವು ಅಂತಂದ್ರೆ ಅಪಾಯ ಆಕತಿ. ಅದನ್ನೇನು ಮಾಡ್ಬೇಕಂತಂತಂದ್ರೆ ಈಗ ನಮಗೆ ಸ್ಮೆಲ್ ಬರುತ್ತಲ್ಲ ಪೆಟ್ಟಿಗೆ ಕದ ತೆಗಿಗೊಡ್ನ ನಮಗೆ ಒಂದು ಸ್ಮೆಲ್ ಬರುತ್ತೆ.
ಏನೋ ಒಂದು ಸತ್ತ ಥರ ಸ್ಮೆಲ್ ಬರ್ತೈತಿ. ಆ ಸ್ಮೆಲ್ಲ ಏನು ನೋಡಿಕ್ಯಾರ ಅವಾಗ ಈ ಸ್ಟಾರ್ಟ್ರ್ ಬಿಚ್ಚಿ ಇದ್ರಾಗ ಏನಂತ ನೋಡಿಕ್ಯಾರ ಅದನ್ನು ಇಲಿ ಅಥವಾ ಆಮೇಲೆ ಹಲ್ಲಾಗಲಿ ಇರ್ತಾವೆ, ಅದನ್ನು ತೆಗೆದಕ್ಯಾರ ಮತ್ತು ಅದನ್ನು ಬ್ರಷ್ ಮಾಡಿ ನಾವು ಜೋಡಿ ಚಾಲೂ ಮಾಡಿದೆವು ಅಂತಂದ್ರೆ ಈ ಅನಾಹುತ ತಪ್ತತಿ. ಈಗ 5ನೇ ನೇಮ್ ಏನಂತಂತದನ್ನು ಈಗ ನಾವು ಕರೆಂಟದಿಂದ ನಾವು ಯಾವ ಥರ ಪಾರ ಆಗ್ಬೇಕು ಅನ್ನೋದನ್ನು ನಾವು ನೋಡಿದ್ವು. ಇನ್ನು ಮುಂದೆ ಕರೆಂಟ್ ಬೇಸ್ಡ ಇನ್ನು ಮೇಲೆ ಹುಳ ಪಡಿಯೋನು ಈ ಪೆಟ್ಟಿಗೆ ಸೇರ್ತಾವೆ. ಅದು ಯಾವ ಥರನಾಗ ಅಂತಂತಂದ್ರೆ ನಾನು ಹೇಳಿ ಬಯಸ್ತೇನೆ. ಈಗ ಪೈಲ ಮೋಟ್ರಿ ಪೆಟ್ಟಿಗೆಗಳು ಸಂದಿರೋದು ಸಹಜನ. ಸಂಧಿ ಯಾವ ಥರ ಅಂತಂದ್ರೆ ನಾವು ಒಂದು ಸೈಡ್ದೊಳಗನ ಸರ್ವಿಸ್ ವೈರ್ಗೆ ಹೋಲ್ ಬಿಟ್ಟಿರ್ತವೆ, ಇನ್ನೊಂದು ಸೈಡ್ದೊಳಗನ ನೋಡ್ರ ಈ ಸೈಡ ಸರ್ವಿಸ್ ವೈರ್ ಆಯ್ತು ನೋಡ್ರ, ಈ ಸೈಡ್ದೊಳಗನ ಕೇಬಲ್ ಆತ. ಈ ಕೇಬಲ್ ಹೋಲ ದ್ವಾಡ್ದಿರ್ತತೆ. ಈಗ ನಾವೇನು ಮಾಡ್ತಾವೆ, ಈ ಕೇಬಲ್ ಹೋಲ ದ್ವಾಡ್ದು ಬಿಟ್ಕ್ಯಾರ ನಾವು ಹಿಂಗೆ ಬಿಟ್ಟಿವು ಅಂತಂದ್ರೆ ಇದ್ರಾಗ ಇಲ್ಲಿ ಹೋಗ್ತಾವೆ. ಇಲ್ಲಿ ಹೋದೆವು ಅಂತಂದ್ರೆ ಇದ್ರಾಗ ಹಾವು ಹೋಗೋದು ಸಹಜನ. ನೋಡ್ತಾರಲ್ಲ, ಇದು ಹೋಲ ದ್ವಾಡ್ದೈತಿ, ಇದ್ರಾಗ ಹಾವು ಹೋಗೋದು ಸಹಜನ. ಹಾವು ಏನು ಮಾಡ್ತಾವೆ, ಹೋಗಿ ಇಲ್ಲಿ ಹಿಡಿಯಕ್ಕೆ ಹೋಗ್ಯಾರ. ಹಾವನ್ನ ಏನು ಮಾಡ್ತಾವೆ, ಈ ಪೇಟೆ ಒಳಗನ ವಾಸ ಮಾಡ್ತಾವೆ. ಅದಕ್ಕಾಗಿ ನನ್ನ ರೈತ ಬಂದ್ರೆ ನಾ ಏನು ಹೇಳ್ತಾನು, ಈಗ ನಾವು ಮೋಟ್ರ್ ಪೆಟ್ಟಿಗೆ ಪೈಲ ಸ್ಟಾರ್ಟಿಂಗ್ ಹೋಗ್ಯವಲ್ಲ, ಸ್ಟಾರ್ಟಿಂಗ್ ಹೋದ ಕೂಡಲೇ ಮೋಟ್ರ್ ಪೆಟ್ಟಿಗೆ ಕದ ತೆಗೆದ ಒಮ್ಮೆ ಕೈ ಹಾಕಬಾರ್ದು. ಪೈಲ ನಾವು ಮೋಟ್ರ್ ಪೆಟ್ಟಿಗೆ ಒಂದು ಸ್ವಲ್ಪ ಲಾಕ್ ತೆಗಿಬೇಕು. ಲಾಕ್ ತೆಗೆದಕ್ಯಾರ ಕದ ತೆಗೆದ ಮೇಲೆ ಒಮ್ಮೆ ಕೈ ಹಾಕಬಾರ್ದು. ಕದ ತೆಗೆದ 1-2 ಸೆಕೆಂಡ್ ಬಿಟ್ಟು ಅದನ್ನು ನೋಡ್ಕೊಂಡು ಕ್ಯಾರ ಕೈ ಹಾಕಿದಂತಂದ್ರೆ ಯಾಕೆ ಬೈ ಚಾನ್ಸ್ ಇದ್ರಾಗ ಹಾವು ಇರ್ತಾವೆ. ಈಗ ನಾ ಇಲ್ಲಿ ಹಿಡಿಯಾಕ ಇಲ್ಲಿ ಒಳಗೆ ಪೆಟ್ಟಿಗೆ ಆಗಿರ್ತಾವಲ್ಲ, ಆ ಪೆಟ್ಟಿಗೆ ಹಿಡಿಯಾಕ ಹಾವು ಸಂಬಳದ್ರಾಗ ವಾಸ ಮಾಡ್ತಾವೆ. ಅದಕ್ಕಾಗಿ ನಾನು ರೈತ ಬಂದ್ರೆ ಹೇಳ ಬಯಸ್ತೇನೆ, ಈಗ ನಾವು ಮೋಟ್ರ್ ಪೆಟ್ಟಿಗೆ ಡೈರೆಕ್ಟ್ ಬಂದು ಕದ ತೆಗಿಬಾರ್ದು. ಪೈಲ ಅದನ್ನು ನಾವು ಚಿಲ್ಕ ತೆಗಿಬೇಕು. ಚಿಲ್ಕ ತೆಗೆದ ಆಮೇಲೆ ಪಟಕ ತೆಗೆದ 2 ಸೆಕೆಂಡ್ ನೋಡ್ಕೊಂಡು ನಾವು ಕೈ ಹಾಕಿದ್ವು ಅಂತಂದ್ರೆ ಈ ವಿಷಕಾರಿ ಹಾವು ಇರ್ತಾವಲ್ಲ ಇವರಿಂದ ನಾವು ಈ ಅನಾಹುತ ತಪ್ಪಿಸ್ಬೋದು ಅಂತ ಕ್ಯಾರ ನನ್ನ ರೈತ ಬಾಂಧವರಿಗೆ ನಾ ಹೇಳಿ ಇಷ್ಟು ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.